ಎಜೆ ನ್ಯೂಸ್ಗೆ ಸ್ವಾಗತ. ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2028ರ ಚುನಾವಣೆ ಕಾವು ನಿಧಾನವಾಗಿ ರಂಗೇರುತ್ತಿದ್ದು, ಇದಕ್ಕೆ ಪೂರಕವೆಂಬಂತೆ ಬಿಜೆಪಿ ಶಾಸಕ ವಿಠಲ ಹಲಗೇಕರ್ ರವರ ಕಟ್ಟಾ ಬೆಂಬಲಿಗ ಹಾಗೂ ಬೆಳಗಾವಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಸದಾನಂದ ಮಾರುತಿ ಪಾಟೀಲರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ, ಮುಂಗಾರು ಕ್ಷೀಣದಿಂದ ಭತ್ತ ಬೆಳೆಗಾರರಿಗೆ ನಷ್ಟವಾಗುವ ಸಂಭವ, 2028ರ ಚುನಾವಣೆಗೆ ಮತ್ತೆ ವಿಠಲ ಹಲಗೇಕರ್ನು ನಿಲ್ಲಿಸಿ ಮಂತ್ರಿ ಮಾಡುವುದು, ಅಭಿವೃದ್ಧಿ ಕೆಲಸಗಳು, ಆರ್ಎಸ್ಎಸ್ ಬಗ್ಗೆ ಗೃಹ ಮಂತ್ರಿ ನೋಂದಣಿ ಹಾಗೂ ಆದಾಯ ಮೂಲಗಳ ಮಾಹಿತಿ ಕೇಳಿರುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಒಂದ್ ರೀತಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸದಾನಂದ ಮಾರುತಿ ಪಾಟೀಲ್ ಅವರು ಸಿಕ್ಕಿದ್ದಾರೆ. ಅವರು ಈಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಮತ್ತೆ ಸಾಕಷ್ಟು ಖಾನಾಪುರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಖಾನಾಪುರ ಅಂತಕ್ಕಂಥದ್ದು ಕೃಷಿ ಪ್ರಧಾನವಾದ ತಾಲೂಕು. ವಿಶೇಷವಾಗಿ ಬಹುತೇಕ ಕೃಷಿ ಯಾವುದೋ ಕೈಗಾರಿಕೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಈ ಬಾರಿ ಮುಂಗಾರು ಒಂದ್ ರೀತಿ ಏನು ವಿಫಲ ಆಗೋ ಸಂಭವ ಇದೆ. ರೈತರೆಲ್ಲ ಆಲ್ರೆಡಿ ಬಿತ್ತನೆ ಬಿಟ್ಟು ಇದಾರೆ, ಆದ್ರೆ ಒಣಗೋಗ್ತವೆ. ನಮಸ್ಕಾರ ಬಸು ಸರ್ ಅವ್ರೆ. ಈಗ ಖಾನಾಪುರ ತಾಲೂಕದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿ ಸಲ ಬಹಳಷ್ಟು ಮಳೆ ಆಗತ್ತೆ. ಒಂಥರ ಚಿರಾಪುಂಜಿ ಇದ್ದಂಗೆ ಖಾನಾಪುರ. ಆದ್ರೆ ಈ ಸಲ ಏನು ಮುಂಗಾರು ಮಳೆ ಇದೆ, ಆ ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ. ಅದರಲ್ಲೇ ರೈತರು ಏನ್ ಮಾಡಿದಾರೆ ಅಂದ್ರೆ ಸುಮಾರು 60ಕ್ಕಿಂತ ಜಾಸ್ತಿ % ಭತ್ತ ಬಿತ್ತವ್ರು. ಅವರು ಆಲ್ರೆಡಿ ಭತ್ತ ಬಿತ್ತಿದ್ದಾರೆ. ಆದ್ರೆ ಈಗ ಮಳೆ ಇಲ್ಲಿರೋದ್ರಿಂದ ಕಾರಣದಿಂದ ಆ ಭತ್ತ ಎಲ್ಲ ಒಣಗಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಸರ್ಕಾರ ಏನಿದ್ರಲ್ಲ, ಈ ಸರ್ಕಾರ ಅದಕ್ಕೆ ಬಹಳಷ್ಟು ಗಮನ ಕೊಡ್ಬೇಕಾಗತ್ತೆ. ಕೃಷಿ ಇಲಾಖೆ ಆಗ್ಲಿ, ಫಲೋತ್ಪಾದನಾ ಇಲಾಖೆ ಆಗ್ಲಿ, ರೈತರಿಗೆ ಏನೇನೇ ಸೌಲಭ್ಯಗಳು ಕೊಡ್ಬೇಕಾಗ್ತದೆ ಅದು ಎಲ್ಲ ಕೊಡ್ಬೇಕಾಗ್ತದೆ. ಆದ್ರೆ ದುರ್ದೈವ ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ತನಕ ಇವರು ಕೃಷಿ ಇಲಾಖೆಯಲ್ಲಿ ಮಂತ್ರಿನೂ ಕೊಡ್ಲಿಲ್ಲ. ಆಮೇಲೆ ಸಾಕಷ್ಟು 3 ವರ್ಷದಿಂದ ಇವರು ಬರೇ ತಮ್ಮ ಗಲಾಟೆದಲ್ಲಿ ಇದ್ದಾರೆ. ಬರೇ ಗದ್ದಲನ ನಡ್ತಾ ಇದೆ. ಅವರು ರೈತರ ಕಡೆ ಯಾವಾಗ ಗಮನ ಕೊಡ್ತಾರೆ, ಜನರ ಕಡೆ ಯಾವಾಗ ಗಮನ ಕೊಡ್ತಾರೆ? ಅದಕ್ಕೆ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ ಒಮ್ಮೆ ಭತ್ತ ರೈತರು ಬಿತ್ತಿದ್ದಾರೆ, ಮತ್ತೆ ಏನೇನು ಬಿತ್ತೋದಿದೆ ಅವೆಲ್ಲ ಬೀಜ ಬಿತ್ತಿದ್ದಾರೆ. ಈಗ ಮಳೆ ಹೋಗಿದೆ ಅಂದ್ರೆ ಇದು ಒಣದು ಹೋಗ್ತವೆ. ಅದಕ್ಕೆ ಇನ್ನೊಂದು ಆ ಬೀಜಗಳನ್ನು ಕೊಡೋದು ವ್ಯವಸ್ಥೆ ಇಮಿಡಿಯೇಟ್ ಆಗಿ ಆಗ್ಬೇಕು ಅಂತ ಒಂದು ಕಳ್ಕೊಳ್ಳಿ ವಿನಂತಿ. ಅಲ್ಲ, ಈಗ ನಿಮ್ದೇನೋ ವಿಶೇಷವಾಗಿ DKಶಿ ಅವರು ಏನೋ CM ಆದ ನಂತರ ವಿಶೇಷವಾಗಿ ಕೃಷಿ ಇಲಾಖೆನೆ ಕೊಟ್ಟಿಲ್ಲ, ಇನ್ನ ವಿತರಣೆ ಮಾಡಿಲ್ಲ ಅಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಬಹಳಷ್ಟು ಗಮನ ಕೊಟ್ಟು ಇಮಿಡಿಯೇಟ್ ಈ ಕೆಲಸಗಳನ್ನ ಮಾಡ್ಬೇಕು. ಯಾಕಂದ್ರೆ ಈಗ ಒಂದ್ಸಲ ಈ ಮುಂಗಾರು ಮಳೆ ಇದು ಬಿತ್ತೋದು ಈ ಕಾರ್ಯಕ್ರಮ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಮುಂದೆ ರೈತರು ಬೆಳಿಲಿಲ್ಲ ಅಂದ್ರೆ ಸರ್ಕಾರ ಬಹಳ ಕಷ್ಟದಲ್ಲಿ ಬರುತ್ತೆ. ಮತ್ತು ಮೊದಲು ನಮ್ಮ ಭಾರತ ದೇಶದ ಮುಖ್ಯ ಉತ್ಪಾದನಾ ಅಂದ್ರೆ ಕೃಷಿ. ಆ ಕೃಷಿಯಲ್ಲೇ ಬಹಳಷ್ಟು ಒತ್ತು ಕೊಡ್ಬೇಕು ಅಂತ ನಮ್ಮ ವಿಚಾರ. ಈಗ ಇನ್ನೊಂದು ವಿರೋಧ ಪಕ್ಷಗಳು ಒಂದು ಇದ್ ಮಾಡ್ತಾವ್ರ ಸರ್, ವಿಶೇಷವಾಗಿ ಒಂದ್ ರೀತಿ ಹಲಗೇಕರ್ ಅವರು ಒಂದ್ ರೀತಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ವಿರೋಧ ಪಕ್ಷಗಳು, ಅವರ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಒಂದ್ ರೀತಿ ಇದ್ ಮಾಡ್ಕೊಂತ ಹೊಲ್ಟವ್ರೆ. ಹಾಗಾಗಿ ನಿಮ್ಮ ಪ್ರತಿಕ್ರಿಯೆನು? ರಾಜಕೀಯದಲ್ಲಿ ವಿರೋಧ ಮಾಡ್ಲಿಕ್ಕೆ ಎಲ್ಲರೂ ವಿರೋಧ ಮಾಡ್ತಾರೆ. ರಾಜಕೀಯ ಪಕ್ಷದವರು ಆಗ್ಲಿ ಬೇರೆಯವರು ಆಗ್ಲಿ ವಿರೋಧ ಮಾಡ್ತಾ ಇರ್ತಾರೆ. ಆದ್ರೆ ಹಲಗೇಕರ್ ಸರ್ ಅವರು ಬಡ ಕುಟುಂಬದಿಂದ ಬಂದವರು. ಅವರು ಶಿಕ್ಷಕ ಪೇಶೆಯನ್ನು ನಿವೃತ್ತಿ ತಗೊಂಡು ಬಂದವರು. ಈಗ ನನ್ನ ಅನ್ಸದ ಮಟ್ಟಿಗೆ ಖಾನಾಪುರ ತಾಲೂಕದಲ್ಲಿ ಈ ವರ್ಷ ತನಕ ಏನ್ ಕೆಲಸ ಆಗಿದೆ, ಯಾವಾಗ್ಲೂ ಈ ತರ ಕೆಲಸಗಳು ಆಗ್ಲಿಲ್ಲ. ಬಹಳಷ್ಟು ಚಲೋ ಕೆಲಸಗಳು ಆಗಿದಾವೆ. ರಸ್ತೆ ಸಮಸ್ಯೆಗಳು ಎಲ್ಲ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಸಹಿತ ಹಲಗೇಕರ್ ಸರ್ ಅವ್ರಿಗೆ ಅವರು ಪ್ರಾಮಾಣಿಕ ಪ್ರಯತ್ನದಿಂದ ಸಾಕಷ್ಟು ಫಂಡ್ಗಳು ಗೌರ್ಮೆಂಟ್ ಕೊಟ್ಟಿದೆ. ಅದು ಒಳ್ಳೆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧಕರು ಏನೇನು ಮಾತಾಡ್ತಾ ಇದ್ದಾರೆ. ಅವ್ರಿಗೇನಾದ್ರು ನೋಡ್ಬೇಕಂದ್ರೆ ನಮ್ಮ ಖಾನಾಪುರ ಕ್ಷೇತ್ರ ಬಂದವರು ನೋಡ್ಬೇಕು. ಈಗ ಇನ್ನೊಂದು ಖಾನಾಪುರದಲ್ಲಿ 2028 ಕುಸ್ತಿ ಬೇರೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಪಕ್ಷದಿಂದ ಒಂದ್ ರೀತಿ ಸಾಕಷ್ಟು ಜನ ಒಂದ್ ರೀತಿ ಟಿಕೆಟ್ ತಗೊಳೋದಕ್ಕೆ ಸಾಕಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಒಂದ್ ಕಡೆ ಹಲಗೇಕರ್ ಸಾಹೇಬ್ರು ಮತ್ತೆ ನಿಲ್ತೀನಿ ಅಂತ ಹೇಳ್ತಾರೆ, ಅರವಿಂದ್ ಪಾಟೀಲ್ ಅವರು, ಪ್ರಮೋದ್ ಕೋಚೇರಿ ಅವರು, ಇನ್ನೊಬ್ರು ಮತ್ತೊಬ್ರು. ಹೀಗೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಹಲಗೇಕರ್ ಸಿಟ್ಟಿಂಗ್ MLA ಇದಾರೆ, ಸಾಕಷ್ಟು ಲೀಡಲ್ ಗೆದ್ರು ಹಲಗೇಕರ್ ಸಾಹೇಬ್ರು. ಇಂತಹ ಸಂದರ್ಭದಲ್ಲಿ ನೀವು ಅವ್ರ ಕಟ್ಟ ಬೆಂಬಲಿಗರು, ವಿಶೇಷವಾಗಿ ಅವರ ಮಾನಸ ಪುತ್ರ ಅಂತಾನೆ ಗುರುತಿಸ್ಕೊಂಡಿದ್ದೀರಾ. ಏನ್ ಹೇಳಿಕ್ ಬಯಸ್ತೀರಾ? ಈಗ ಎಲ್ಲಾರು ಪ್ರಯತ್ನ ಪಡೋರು ಅಂದ್ರೆ ಎಲ್ಲಾರ್ಗು ಇಚ್ಛೆ ಇರತ್ತೆ ರಾಜಕೀಯ ಪಕ್ಷದಲ್ಲಿ ಅವರು ಬರ್ಬೇಕು, ರಾಜಕೀಯದಲ್ಲಿ ಬೆಳಿಬೇಕು ಅಂತ. ಆದ್ರೆ ಹಲಗೇಕರ್ ಸರ್ ಅವರು
MLA ಆದಾಗಿಂದ ಏನ್ ಕೆಲಸ ಮಾಡಿದ್ದಾರೆ ಆ ಕೆಲಸ ನೋಡಿದ್ರೆ ಎಲ್ಲಾ ಜನ ಸಮಾಧಾನದಲ್ಲಿ ಇದ್ದಾರೆ. ಮತ್ತು ಇನ್ನೊಂದು ಅಂದ್ರೆ ಇಷ್ಟು ಫಂಡ್ಗಳು ಅವರು ತಗೊಂಡ್ ಬಂದು ಪ್ರಯತ್ನ ಮಾಡಿ ತಗೊಂಡ್ ಬಂದಿದ್ದಾರೆ. ಬೇರೆ ಬೇರೆ ರೀತಿಯಿಂದ ಅಂದ್ರೆ ಕೃಷಿ ಸಲುವಾಗಿ ಆಗ್ಲಿ, ರೋಡ್ ಸಲುವಾಗಿ ಆಗ್ಲಿ, ಬ್ರಿಡ್ಜಸ್ ಸಲುವಾಗಿ ಆಗ್ಲಿ, ಮತ್ತು ಮುಖ್ಯ ಅಂದ್ರೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ಏನ್ ರಸ್ತೆಗಳು ಇದಾವೆ ಅದಕ್ಕೆ ಅವರು ಬೇರೆ ಒಂದು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಇವು ಎಲ್ಲಾ ಸಮಸ್ಯೆಗಳು ಬಗೆಹರಿಸಿದ್ರೆ ಮತ್ತೆ ಬೇರೆಯವರು ಯಾರು ಪ್ರಯತ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದು ಇನ್ನೊಂದು, ನಾವು ಸುಮಾರು 25 ವರ್ಷದಿಂದ ಹಲ್ಗೇಕರ್ ಸರ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಪಾರ್ಟಿಯ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಹಲ್ಗೇಕರ್ ಸರ್ ಅವರು ಇಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಾವು ಅವ್ರಿಗೆ ಈ ಸಲ MLA ಮಾಡ್ತೀವಿ. ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರು ಮಂತ್ರಿ ಆಗೇ ಆಗ್ತಾರೆ ಅಂತ ನಮ್ದು ಆಸೆ ಇದೆ. ಮತ್ತೆ ಅವ್ರಿಗೆ ಮಾಡಿ 2028ಕ್ಕೆ 2028ಕ್ಕೆ ಮತ್ತೆ ಅಲ್ಗೇಕರ್ ಅವ್ರನ್ನ MLA ಮಾಡ್ತೀರಾ? ಹೌದು. ಆನಂತರ ಅವ್ರು ಮಂತ್ರಿ ಆಗ್ಬೇಕು. ನಮ್ಮ ತಾಲೂಕಾ ಅಂದ್ರೆ ನಮ್ಮ ತಾಲೂಕಾದಲ್ಲಿ ಇನ್ನೂ ತನಕ ಯಾರು ಸಚಿವರು ಆಗಿಲ್ಲ, ಮಂತ್ರಿ ಆಗಿಲ್ಲ. ಅದಕ್ಕೆ ಹಲ್ಗೇಕರ್ ಸರ್ ಅವ್ರನ್ನ ಮಂತ್ರಿ ಮಾಡಿ ನಮ್ಮ ಖಾನಾಪುರ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ. ಅಲ್ಲ, ಇನ್ನೊಂದು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ, ವಿಶೇಷವಾಗಿ ಸಾಕಷ್ಟು ಎಲ್ಲಾ ಕ್ಷೇತ್ರಗಳಲ್ಲೂ ತಂದೆ ಇರ್ತಾರೆ, ಅನಂತರ ಉತ್ತರಾಧಿಕಾರಿ ಅವರು ರಿಲೇಷನ್ ಅಥವಾ ಪುತ್ರನ ಇದ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಖಾನಾಪುರದ ಒಂದ್ ರೀತಿ ವಿಠಲ್ ಹಲ್ಗೇಕರ್ ಅವರ ಉತ್ತರಾಧಿಕಾರಿ ನೀವೇ ಅಂತ ಕೇಳಿ ಬರ್ತಾ ಇದೆ. ಅದು ಯಾರು ಅನ್ಬಹುದು, ಅದು ಸಹಜಿಕ ಇದೆ. ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷ ಹೆಂಗಿದೆ ಅಂದ್ರೆ ಇದು ಯಾವಾಗ್ಲೂ ಪರಿವಾರಕ್ಕೆ ಬಹಳ ಒತ್ತು ಕೊಡಂಗಿಲ್ಲ. ಚಲೋ ಕಾರ್ಯಕರ್ತ ಯಾರಿದ್ದಾರೆ ಅವ್ರಿಗೆ ಅವರು ಒತ್ತು ಕೊಡ್ತಾರೆ. ಅದಕ್ಕೆ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡೋದು ಮಾಡ್ತಾ ಇದೀವಿ. ಈ ಸಲ ಹಲ್ಗೇಕರ್ ಸರ್ ಅವ್ರಿಗೆ MLA ಮಾಡಿ ಅವ್ರಿಗೆ ಮಂತ್ರಿ ಮಾಡ್ಬೇಕು, ಖಾನಾಪುರ ವೃದ್ಧಿ ಆಗ್ಬೇಕು ಅಷ್ಟ. 2028. ಓಕೆ. ಈಗ ಇನ್ನೊಂದು ಸರ್, ವಿಶೇಷವಾಗಿ ತಾವು ಸಹ ಬಿಜೆಪಿ ಅಂದ್ರೆ RSS ಇಂದ ಬಂದಿದೆ. ಮಾನ್ಯ ಗೃಹ ಮಂತ್ರಿಗಳು ಒಂದು ಇದ್ ಬರ್ದಿದ್ದಾರೆ, RSS ನ ಒಂದ್ ರೀತಿ ನೋಂದಾವಣಿ ಮತ್ತೆ ಅದರ ಆಸ್ತಿ ಮೂಲಗಳಿಗೆ ಕೇಳಿ ಪತ್ರ ಬರ್ದಿದ್ದಾರೆ ಮೋಹನ್ ಭಗವತ್ಜಿಗೆ. ಇದು ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ ತರ ಹೇಳಿಕೆ ಒಬ್ಬ ಗೃಹ ಮಂತ್ರಿ ಅವರು ಕೊಡ್ತಾರಂದ್ರೆ ಅವ್ರಿಗೆ ಸ್ವಲ್ಪ ವಿಚಾರ ಬರಬೇಕು. ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಏನಿದೆ, ಇಷ್ಟು ಚೆನ್ನಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದು ಪಕ್ಷದ ಯಾವುದು ಜಾತಿ ಭೇದ ಇಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಾರತ ಮಾತೆ ನಮ್ಮ ಮಾತೆ, ಆ ಭಾರತ ದೇಶ ಸಲುವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಬಹಳಷ್ಟು ಜನ ಸೇವೆ ಮಾಡೋರು ಇದ್ದಾರೆ. ಸೊ ಅವ್ರಿಗೆ ಕೆಲವೊಂದು ಜನ ಟೈಮ್ ಕೊಡ್ತಾರೆ, ಕೆಲವೊಂದು ಜನ ತಮ್ಮ ಕಡೆ ಏನಿದೆ ಆ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಬರುವಂತ ವ್ಯವಸ್ಥೆ ಏನಿದೆ, ಅವರು ಯಾರ ಪ್ರಾಮಾಣಿಕತೆಯಿಂದ ರಾಷ್ಟ್ರೀಯತೆ ಯಾರು ಮಾಡ್ತಾರೆ ಅವರು ಸಹಾಯ ಮಾಡ್ತಾರೆ. ಅದಕ್ಕೆ ಅವರು ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳೋದು ಮತ್ತ ಅವ್ರಿಗೆ ಕೇಳೋದು ವೈಯಕ್ತಿಕ ಏನ ಅಧಿಕಾರ ಇಲ್ಲ. ಈಗ ಬಿಜೆಪಿ ಹೈಕಮಾಂಡ್ 2028ಕ್ಕೆ ವಿಠಲ್ ಹಲ್ಗೇಕರ್ ಅವ್ರೆ ಸದಾನಂದ ಅವ್ರೆ ನೀವು 2028ಕ್ಕೆ ನಿಲ್ಲಿ ಅಂತ ಹೇಳ್ಬಿಟ್ಟು ಹಲ್ಗೇಕರ್ ಅವರೇ ಸ್ವತಃ ಸೂಚನೆ ಮಾಡಿದ್ರು. ಮತ್ತೆ ಬಿಜೆಪಿ ಸಹ ನಿಮ್ಗೆ ಟಿಕೆಟ್ ಕೊಡ್ತು. ಅವಾಗ ನಿಮ್ಮ ನಡೆ ಹೆಂಗಿರುತ್ತೆ? ನಾ ಮೊದ್ಲೇ ಹೇಳಿದೀವಿ ನಿಮ್ಗೆ, ಈ ಸಲ ನಾವು 2028 ಎಲೆಕ್ಷನ್ ನಲ್ಲಿ ಹಲ್ಗೇಕರ್ ಸರ್ ಅವ್ರಿಗೆ MLA ಮಾಡ್ತೀವಿ, ಅವ್ರಿಗೆ ಮಂತ್ರಿ ಮಾಡ್ತೀವಿ, ನಮ್ಮ ಖಾನಾಪುರ ತಾಲೂಕಾ ಅಭಿವೃದ್ಧಿ ಮಾಡ್ತೀವಿ. ಇದೇ ನಮ್ಗೆ ಹೇಳಿಕೆ. ಓಕೆ. ಈಗ ಮತ್ತೆ ಖಾನಾಪುರದಲ್ಲಿ ಸಾಕಷ್ಟು ಒಂದ್ ರೀತಿ ಕೆಲಸಗಳು ಆಗ್ಬೇಕಾಗಿದೆ. ವಿಶೇಷವಾಗಿ ಇನ್ನೊಂದು ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದಂತೆ ತಾವು ಸಹ ಲೈಲಾ ಶುಗರ್ನ ಒಂದ್ ರೀತಿ ಆಡಳಿತಾಧಿಕಾರಿ ಅಂತ ಕೇಳಲ್ಪಟ್ವಿ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಬಿಲ್ಗಳು ಏನೋ ಪೆಂಡಿಂಗ್ ಇದಾವೆ ಅಂತ ಸುದ್ದಿ ಇದೆ. ನಮ್ ಸಕ್ಕರೆ ಕಾರ್ಖಾನೆಯಿಂದ ಎಲ್ಲಾ ಬಿಲ್ಗಳು ನಾವು ಕೊಟ್ಟಿದೀವಿ. ಬೇರೆ ಕಾರ್ಖಾನೆದು ಪೆಂಡಿಂಗ್ ಇದಾವೆ, ಅದು ಗುರುತಿಲ್ಲ. ನಮ್ದು ಯಾವ್ದು ಪೆಂಡಿಂಗ್ ಇಲ್ಲ, ನಾವೆಲ್ಲ ಕ್ಲಿಯರ್ ಮಾಡಿದ್ವಿ. ಆಮೇಲೆ ಕಬ್ಬು ಬೆಳವಣಿಗೆ ಸಲುವಾಗಿ ನಾವು ಈ ಸಲ ಹೊಸ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದೀವಿ. ಮತ್ತು ನರ್ಸರಿ ಮಾಡಿ ಚಲೋ ಬೆಳೆ ಬರೋದು, ಚಲೋ ರಿಕವರಿ ಬರೋದು, ಚಲೋ ವೇಟ್ ಬರೋದು ಕಬ್ಬನ್ನು ನಾವು ಕೊಡೋದು ವ್ಯವಸ್ಥೆ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ನಾವು ರೈತರಿಗೆ ಏನ್ ಹೇಳೋದು ಅಂದ್ರೆ, ಅವರು 4 ಫೂಟಿನ ಸಾಲುಗಳು ಮಾಡ್ಬೇಕು ಮತ್ತು ಮಷಿನ್ ಹಾರ್ವೆಸ್ಟಿಂಗ್ ಗೆ ಒತ್ತು ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಈಗ ಹಾರ್ವೆಸ್ಟಿಂಗ್ ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ. ಆ ಜನರ ಹಿಂದೆ ನಾವು ಹೋಗಿ ನಮ್ಮ ರೈತರಿಗೆ ನುಕ್ಸಾನ ಆಗುವ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಅವರು ಒಳ್ಳೆ ಈಗ ಮಾಡರ್ನ್ ಟೆಕ್ನಾಲಜಿ ಏನ್ ಬಂದಿದೆ ಕೃಷಿಯಲ್ಲಿ, ಅದು ಯುಟಿಲೈಸ್ ಮಾಡಿ ಚೆನ್ನಾಗಿ ಕಬ್ಬನ್ನು ಬೆಳಿಬೇಕು ಅಂತ ಹೇಳ್ಬೋದು. ಧನ್ಯವಾದ. ಇಷ್ಟು ಅಧ್ಯಕ್ಷರೇ ಗೊತ್ತಾಯ್ತಲ್ಲ, ವಿಶೇಷವಾಗಿ ಬಿಜೆಪಿ ಪಕ್ಷದ ಒಂದ್ ರೀತಿ ಯೂತ್ ಲೀಡರ್, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಒಂದ್ ರೀತಿ ಉಪಾಧ್ಯಕ್ಷ ಆಗಿರ್ತಕ್ಕಂತ ಶ್ರೀ ಸದಾನಂದ್ ಮಾರುತಿ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಥ್ಯಾಂಕ್ ಯು ಸರ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.